ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ಪಿತೃಪಕ್ಷಗಳ ಒಂದು ಮಹಾಲಯ ಅಮಾವಾಸ್ಯೆ ಹಬ್ಬವನ್ನು ಮಾಡಿದ್ದೀನಿ. ನೋಡಿ, ದೇವರನ್ನು ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ನೋಡಿ. ಎಲ್ಲರಿಗೂ ಈ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆಯಲ್ಲಿ ಆ ತಾಯಿ ಆರೋಗ್ಯ, ಭಾಗ್ಯ, ಆಯುಷ್ಯನ ಕೊಟ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಲೋಕೋ ಸಮಸ್ತ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತ ಭವಂತು. ನೋಡಿ, ಆ ಒಂದು ಎಲ್ಲ ಥರದ ಸ್ವೀಟನ್ನು ಮತ್ತು ಆ ಒಂದು ಗಂಟನ್ನು ಕಟ್ಟಿ ಕೆಂಪು ಬಟ್ಟೆಯಿಂದ ದೃಷ್ಟಿದೋಷವನ್ನು ಈ ಅಮಾವಾಸ್ಯೆ ಪ್ರಯುಕ್ತ ಮಾಡಿದ್ರೆ ಎಲ್ಲ ದೃಷ್ಟಿದೋಷ ನಿವಾರಣೆಯಾಗುತ್ತೆ ಅಂತೇಳ್ಬಿಟ್ಟು ಈ ಒಂದು ದೇವರಿಗೆ ಮಾಡಿ ಈ ಅಮಾವಾಸ್ಯೆಯಲ್ಲಿ ಮಾಡಿದ್ದೀನಿ. ಎಲ್ಲರೂ ನೀವು ಈ ಥರ ಮಾಡಿಕೊಡಿ, ದೃಷ್ಟಿದೋಷ ನಿವಾರಣೆಯಾಗಲಿ. ಎಲ್ರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯನ ಕೊಟ್ಟು ಆ ಮಹಾಕಾಳಿ, ಮಹಾಸರಸ್ವತಿ, ಅಷ್ಟಲಕ್ಷ್ಮಿಯರು ಎಲ್ಲರನ್ನ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಪಿತೃಪಕ್ಷದ ಒಂದು ಇದರಲ್ಲಿ ನೋಡಿ, ನಮ್ಮ ಅತ್ತೆ ಮಾವನವರು ಆಗಲೂ ನಮ್ಮ ಯಜಮಾನರ ಫೋಟೋವನ್ನು ಇಟ್ಟು ಈ ರೀತಿಯಾಗಿ ಅವರಿಗೆ ಇನ್ನೂ ಅಡುಗೆ ಮಾಡಿದ್ದೀನಿ. ಮಕ್ಕಳು ಬಂದಿಲ್ಲ, ಅದಕ್ಕೋಸ್ಕರ ಅವ್ರು ಬಂದ ಮೇಲೆ ಪೂಜಾ ಕಾರ್ಯಕ್ರಮ ನೆರವೇರಿಸೋಣ ಅಂತ ಹೇಳಿಬಿಟ್ಟು ಈ ಒಂದು ಅಲಂಕಾರವನ್ನು ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡಿರೋದು ನಿಮಗೆ ಎಲ್ಲರ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು, ತಂದೆ ಕಡೆ ಇರುವಂಥ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ತಾಯಿ ಮನೆ ಕಡೆ ಇರುವಂಥ ಪಿತೃಗಳ ಆತ್ಮಕ್ಕೆ ಶಾಂತಿ ಕೊಡಲಿ. ಆಗಲೇ ಯಜಮಾನರ ಕಡೆ ಇರುವಂಥ, ಅತ್ತೆ ಮನೆ ಕಡೆ ಇರುವಂಥ ಪಿತೃಗಳ ಎಲ್ಲ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀವು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತ ಭವಂತು. ಈ ಪಿತೃಪಕ್ಷದಲ್ಲಿ ಎಲ್ರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯನ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೀಪಂ ನೈವೇದ್ಯಂ ಭಕ್ಷ್ಯಭೋಜ ನೀರು ತಗೊಂಡು ಭೋಜನ ಸಮರ್ಪಯಾಮಿ. ಆಮೇಲೆ ಒಬ್ಬೊಬ್ಬರಿಗೆ ಹೇಳಿದಾಗ ಪಕ್ಕದಲ್ಲಿ ಎತ್ತಿಕ್ಕದು, ನಾವು ಉಂಡೆನ ಪಕ್ಕದಲ್ಲಿ ಎತ್ತಿದ್ದು ಹೆಸರು ಹೇಳ್ತಾ ಇರ್ತೀನಿ. ಅದನ್ನ ನೋಡಿ, ಈ ಥರ ಇಟ್ಕೊಂಡ್ಬಿಟ್ಟು ಮಧ್ಯೆ ತಿಮ್ಮಕ್ಕ ಸಾಮರ್ಕಿ, ಕೊಂಡಪ್ಪ ಸಾಮರ್ಕಿ, ಮುನಿಯಮ್ಮ ಸಾಮರ್ಕಿ, ರಮೇಶಪ್ಪ ಸಾಮಕಿ, ತ್ಯಾಗರಾಜಪ್ಪ ಸಾಮಕಿ, ತಾತಗಾರ ಸ್ವಾಮಿಕಿ, ರಾಜಣ್ಣ ಸ್ವಾಮಿಕಿ, ಶಾಂತಮ್ಮ ಸ್ವಾಮಿಕಿ, ಎಲ್ರಿಗೂ ಆಯ್ತಲ್ಲಪ್ಪಿ. ನಾರಾಯಣಪ್ಪ ಸ್ವಾಮಿಗೆ ನೈವೇದ್ಯವನ್ನಾಗಿ ಬಡಿಸ್ತಾ ಇದ್ದೀವಿ, ಪಿಂಡವನ್ನು ಬಡಿಸ್ತಾ ಇದ್ದೀವಿ. ಎಲ್ಲ ಬಂದು ಪಿತೃದೇವತೆಗಳು ಬಂದು ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ ನಮ್ಮ ಮರಿ ಮಕ್ಕಳಿಗೆ ಆರೋಗ್ಯ, ಭಾಗ್ಯ, ಆಯುಷ್ಯನ್ನು ಕೊಟ್ಟು ಬುದ್ಧಿಯನ್ನು ಕೊಡಲಿ. ಹಾಗೆ ತಂದೆ ಮನೆ ಕಡೆ ಇರುವಂಥ ಪಿತೃಗಳಿಗೆ ಶಾಂತಿಯನ್ನು ಕೊಡಲಿ. ಅವರಿಗೆ ಮನೆಯವರಿರುವಂಥ ಎಲ್ಲ ಪಿತೃಗಳಿಗೂ ಅವರಿಗೆ ದೈವಾನರಾಗಿರುವಂಥ ಎಲ್ರಿಗೂ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರೂ ಬಂದು ಈ ಊಟವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ. ಹಾಗೆ ಈ ವಿಡಿಯೋವನ್ನು ನೋಡಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನೋಡಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಆ ದೇವ್ರ ಮನೆಯಲ್ಲಿ ಇಟ್ಟಿರೋದು ಕಾಳಭೈರವನಿಗೆ, ಮುಕ್ಕೋಟಿ ದೇವತೆಗಳು ಇರುವಂಥ ಆ ಕಾಳಭೈರವನಿಗೆ ಇಟ್ಟಿದ್ದೀನಿ. ಆ ಕಾಳಭೈರವನಿಗೆ ಫಸ್ಟ್ ಪೂಜೆ ಮಾಡಿ ಅಲ್ಲಿ ಎಲ್ಲ ಪಿತೃಗಳಿಗೂ ಈ ಒಂದು ನೈವೇದ್ಯವಾಗಿ ಬಡಿಸಿ, ಇವರು ವರ್ಷ ಪೂರ್ತಿ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಯಾರು ಈ ರೀತಿಯಾಗಿ ಮಾಡ್ತಾರೋ ಅವರೆಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ಆಯುಷ್ಯನ್ನು ಕೊಟ್ಟು ಸಂಪತ್ತನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಈ ಒಂದು ಕಾರಣನ ಓದ್ಸಲ ಎಲ್ಲ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸವಿಸ್ತಾರವಾಗಿ. ಹಾಗೆ ಅದನ್ನು ವಿಡಿಯೋವನ್ನು ನೋಡಿ ಮತ್ತೆ ಮಂಗಳಾರತಿ ಬೆಳಗೋಣ, ಪಿತೃ ದೇವತೆಗಳ
ಇದ್ರಲ್ಲಿ ಹಾಕ್ತದಾ? ಹಾಂ ಹಾಕಲ್ರಿ ಅದರಲ್ಲಿ. ಜೈ ಹೇಳ್ರಿ, ಹೆಸರು ಹೇಳ್ತಾ ಇರ್ತೀನಿ. ಕೊಂಡಪ್ಪ ಸಾಮಲ್ಕಿ ಜೈ, ಮನಿಯಮ್ಮ ಸಾಮಲ್ಕಿ ಜೈ, ತಾತಗಾರಕ್ಕೆ ಜೈ, ರಮೇಶಪ್ಪನಕ್ಕೆ ಜೈ, ತ್ಯಾಗರಾಜ ಸ್ವಾಮಲ್ಕಿ ಜೈ, ಮನಿ ನಾರಾಯಣಪ್ಪ ಸ್ವಾಮಲ್ಕಿ, ಶಾಂತಮ್ಮ ಸ್ವಾಮಲ್ಕಿ ಜೈ, ರಾಜಣ್ಣಕ್ಕೆ ರಾಜಣ್ಣ ಹೇಳಿದ್ದೆ ನೀನು ಹೇಳ್ದೆ ಅಂತ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಪೂಜೆ ಹೇಗೆ ನೆರವೇರಿತು ಅಂತಂದ್ಬಿಟ್ಟು. ಈ ಪಕ್ಷದಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ ಅವರ ಆತ್ಮಗಳಿಗೆ ಶಾಂತಿಯೆಲ್ಲ ಸಿಗುತ್ತೆ. ಮತ್ತು ವರ್ಷಕ್ಕೊಮ್ಮೆ ಬಂದು ಎಲ್ಲರನ್ನ ಆಶೀರ್ವಾದ ನೋಡಿ ಎಲ್ಲರೂ ಊರಲ್ಲಿ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಊರಲ್ಲಿ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಕೋರ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಹೇಳ್ತಾ, ಆರೋಗ್ಯ ಭಾಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ. ಈ ಒಂದು ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್.